ಖಂಡಿತವಾಗ್ಲೂ ಮೇಡಮ್, ವಯಸ್ಸು ಆಗ್ತಾ ಆಗ್ತಾನೆ ಜವಾಬ್ದಾರಿ ಆಗುತ್ತಲ್ಲ. ಯೂಸ್ ಮಾಡಿದಾಗ 16, ಇವಾಗ 35, ಸೊ ಅದ್ರ ತಕ್ಕಂಗೆ ಪಾತ್ರ ಮಾಡಬೇಕು. ಸೊ ಅದೇ ತರ ಸರ್, ಡೆಫಿನೆಟ್ಲಿ ಸರ್ ಮಾಡ್ತೀನಿ. ಇವಾಗ ಹೆಗ್ಲ ಮೇಲೆ ಹೊತ್ಕೊಂಡ್ಮೇಲೆ ಅವ್ರನ್ನ ತಗೊಂಡು ಹೋಗ್ಲೇಬೇಕು ಮುಂದಕ್ಕೆ, ಏನು ತಪ್ಪಾಗ್ತಿರೋ ತರ ಅದನ್ನ ನೋಡ್ಕೋಬೇಕು. ಸೊ ಖಂಡಿತವಾಗ್ಲೂ ಅದನ್ನ ಮಾಡ್ತೀವಿ. ಯೋಗಿ ಅವರೇ, ನೀವು ಒಂದಿಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ನಾನು ಇಂಡಸ್ಟ್ರಿಲಿ ಕಂಡಂತ ಕನಸುಗಳನ್ನ ಈಡೇರಿಸುವಂತ ಟೈಮಲ್ಲಿ ಕೆಲವು ಮಿಸ್ಟೇಕ್ಗಳನ್ನ ಮಾಡಿದ್ದೆ ಅಂತ. ಈಗ ಆ ಮಿಸ್ಟೇಕ್ಗಳನ್ನ ಸರಿಪಡಿಸ್ಕೊಂಡು ಬರುವಂಥದ್ದು ಆಯ್ತಾ? ಹಾಗೆ ಏನ್ ಚಾಲೆಂಜಿಂಗ್ ಆಗಿದೆ ಈ ಸಂದರ್ಭಕ್ಕೆ? ಲೈಕ್ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನ್ಸಿರುತ್ತೆ, ಏನೋ ಹೊಸದಾಗಿ ಪ್ರಯತ್ನ ಪಟ್ಟಿದ್ದಾನೆ, ಅದೊಂದು ಚೆನ್ನಾಗಿ ಲೆವೆಲ್ ರೀಚ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲು ಇನ್ನು ಮೇಲೆ ಬರೋ ಸಿನಿಮಾಗಳಿರುತ್ತಲ್ಲ, ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಅಂಡ್ ನಂಗಂತ ನಾನು ಎಲ್ಲಾ ಬ್ಲಾಕ್ ಬಸ್ಟರ್ ಆಗ್ಬಿಡ್ತಾರೆ, ಎಲ್ಲ ತುಂಬಾ ದುಡ್ಡು ಮಾಡ್ತೀವಿ ಅಂತಲ್ಲ, ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಆಸೆ ನನಗಿದೆ. ಅದೇ ತರ ಮಾಡ್ತೀನಿ. ಡೈರೆಕ್ಟ್ ಹೇಳ್ತಾರೆ, ಚೆನ್ನೈಯಲ್ಲಿ ಒಬ್ಬ ಸ್ಟಾರ್ ನೋಡಿದಾಗ ಅದನ್ನ ಬೇರೆ ರೀತಿಯಿಂದ ರಿಸೀವ್ ಮಾಡಬಹುದು. ಲಾಸ್ಟ್ ಪೋಸ್ಟ್ ನೋಡಿದಾಗ ಅಂದ್ರೆ ಒಂದಿಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇರ್ತದೆ, ಇಲ್ಲಿಂದಿಷ್ಟು ಜನ ಮಾತಾಡ್ತಾ ಇದ್ರು. ಆ ಲಾಸ್ಟ್ ಪೋಸ್ಟ್ ನೋಡಿದಾಗ ನಿಮ್ಮ ಯಾರಾದ್ರೂ ಸ್ನೇಹಿತರ ಇಮೇಜ್ ನೆನಪಾಯ್ತಾ? ಹೇಗೆ ಸಿನಿಮಾ ಇಂಡಸ್ಟ್ರಿಲಿ? ಹೌದು ಸರ್, ಫಸ್ಟ್ ಲಾಸ್ಟ್ ಪೋಸ್ಟ್ ಅನಿಸ್ತಾ ಸರ್ ಏನಾದ್ರು? ಇಲ್ಲ, ಯಾಕಂದ್ರೆ ನನ್ ಮಕ್ಕ ನೋಡ್ಕೊಂಡು ನಾನು ಯಾರು ನೆನ್ಸ್ಕೊಳ್ಳಿ ಅಲ್ಲ, ಗೊತ್ತಿಲ್ಲ ನನಗೆ ದೇವರನೆಗೂ. ಅಂಡ್ ಈ ಸಿನಿಮಾ ನಮ್ಗೆ ಟೀಸರ್ ಲಾಂಚ್ ಮಾಡಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ವಿಜಯ್ ಸೇತುಪತಿ ಸರ್, ಮತ್ತೆ ಜಿ ಪ್ರಕಾಶ್, ಸೆಲ್ವಾ ಸರ್, ಆಮೇಲೆ ಪಾರಂಜಿತ್ ಅವರು 4 ಜನ ರಿಲೀಸ್ ಮಾಡ್ಕೊಂಡಿದ್ದಾರೆ. ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನಾನು ಬರ್ಬೇಕಿತ್ತು ಇವತ್ತು, ನಾನು ಫೋನ್ ಮಾಡಿದೆ, ಶೂಟಿಂಗ್ ಅಲ್ಲಿ ಇದೀನಿ, ಆಗಲ್ಲ ಅಂತಂದ. ನೋಡಪ್ಪ, 50ನೇ ಸಿನಿಮಾ, ನೀನ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಬರ್ಬೇಕು ನೀನು ಅಂತಂದ್ರೆ. ಇಲ್ಲಿ ಯಾವ ತರ ಹಾಕೊಂಡ್ ಹೋಗ್ತಾವ್ರೆ ಅಂದ್ರೆ, ನನ್ ಫಸ್ಟ್ ಇಯರ್ ಆನಿವರ್ಸರಿಗೂ ಮನೆಗೆ ಹೋಗ್ಬಿಡ್ತಾ ಇಲ್ಲ, ಇನ್ನು ಅಲ್ಲಿಗೆ ಬರಕ್ಕಾಗತ್ತಾ, ಯೋಚನೆ ಮಾಡು ಅಂದ. ಅದ್ರ ಮೇಲೆ ನಾನೇನು ಮಾತಾಡಿ, ಸರಿ ಇವಾಗ ಆಯ್ತು, ಅವನೇ ರಿಲೀಸ್ ಮಾಡು ಅಂದೆ. ಅವನು ರಿಲೀಸ್ ಮಾಡ್ಕೊಡಿದ್ದಾನೆ. ಥ್ಯಾಂಕ್ ಯು ಇವರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಥ್ರೂಔಟ್ ಅವರು ನಮ್ಮ ಸಪೋರ್ಟ್ ಅಲ್ಲಿ ಇರ್ತಾರೆ, ಅವ್ರಿಗೂ ತುಂಬಾ ಥ್ಯಾಂಕ್ಸ್. ನಾರ್ಮಲಿ ಏನಾಗುತ್ತೆ, ಕನ್ನಡ ತಮಿಳ್ ನಾವು ಭಾಷೆಯಲ್ಲಿ ಡಿಫ್ರೆನ್ಸ್ ಬಿಟ್ರೆ ಕಂಟೆಂಟ್ ಗಳು ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಸೊ ನಾನ್ ಜಾಕ್ ಫಸ್ಟ್ ಹೇಳಿದ್ದನೇ, ಜಾಕ್ ನಾವು ಕನ್ನಡ ಸಿನಿಮಾ ಮಾಡೋಣ ಜಾಕ್, ಆಮೇಲೆ ಬೇರೆ ಅವ್ರು ನೋಡ್ಕೊಳ್ಳಿಕ್ಕೆ ತೊಂದರೆ ಇಲ್ಲ ಅಂತ. ಸೊ ಅದೇ ತರ ನಾವು ಮಾಡಿದ್ವಿ. ಅಂಡ್ ಅದೇನಾಯ್ತು, ನಾವು ಮಾಡ್ತಾ ಮಾಡ್ತಾ ತುಂಬಾ ನಂಬಿಕೆ ಬರಕ್ ಶುರು ಆಯ್ತು ನಮ್ಗೆ. ಸೊ ಇನಿಷಿಯಲಿ ಒಂದೇ ಸಾಕು ಅಂತಿದ್ವಿ, ಅದಾದ್ಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ ಕಡೆಯಿಂದ ಆಫರ್ ಬಂತು. ನೋಡಿದಾಗ ಟೀಸರ್ ನೋಡಿ, ನೀವು ತೆಲುಗುಲ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹಿಂಗೆ ಆಗ್ತಿದೆ ಬೆಳವಣಿಗೆ. ಹಾಡುಗಳು ಡೆಫಿನೆಟ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಶಶಾಂಕ್. ಅವ್ನು ಗೋಳಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದ ಸಾಂಗ್ಸ್. ಸೊ ನನ್ಗೆ ಇಷ್ಟ. ಅವ್ನ್ ರೀ ರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ನಂದು ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲಾ ಸಿನಿಮಾದಲ್ಲೂ 2 3 ಸಾಂಗ್ ಹಿಟ್ ಆಗಿದ್ದಾವೆ. ಸೊ ಈ ಸಿನಿಮಾಲು ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಅದೇ ನಿನ್ನೆ ನೀವು ಫೋನ್ ಅಲ್ಲಿ ಮಾತಾಡಿದಾಗ ನನಗೆ ಸಡನ್ ಆಗಿ ಸ್ಟ್ರೈಕ್ ಆಗಿದೆ, ಅದು ನೀವೇ ಹೇಳಿದ್ದು ನನಗೆ. ನಾನು ಅಲ್ಲಿವರೆಗೂ ಆ ಯೋಚನೆ ಅಂದ್ರೆ ಬೇರೆ ಏನೋ ಯೋಚನೆಯಲ್ಲಿ ಇದ್ದಾಗ ಆಗಿದ್ದು. ಅಂದ್ರೆ ನಾನೊಂದು ಇಂಟರ್ವ್ಯೂ ಮುಗಿಸ್ಕೊಂಡ್ಬಂದೆ, ಅವಾಗ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆಗೆ ಒಂದು ಇಂಟರ್ವ್ಯೂ ಆಗೋದು ಒಂದು ಚಾನಲ್ ಅಲ್ಲಿ. ಸೊ ಅದನ್ನ ಮುಗಿಸ್ಕೊಂಡು ಬರ್ತಾ ನನಗೆ ತುಂಬಾ ಭಯ, ಇವ್ರು ಬರ್ತಾರ ಜನ ಇಲ್ವಾ, ಯಾಕಂದ್ರೆ ಒಂದ್ ಯಾರೋ ಸಿನಿಮಾ ಪಾತ್ರ ಮಾಡಿದಾನೆ, ಅವ್ನು ನೋಡಕ್ ಯಾರು ಬರ್ತಾರೆ ಜನ ಅನ್ನೋ ತರ ಎಲ್ಲ ಕೇಳಿದ್ದೆ. ನಾರ್ಮಲ್, ಅದು ಸಹಜ, ಎಲ್ಲಾರು ಮಾತಾಡ್ತಾರೆ. ಸೊ ನಾನ್ ಬರ್ತಾ 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 ಫೋನ್ ಕಾಲ್ ಶುರು ಆಯ್ತು. ನಮ್ಮ ಹುಡುಗರು ಮಾಡಿದ್ರು, ಗುರು ತುಂಬೋಗ್ತಾವ್ರೆ ಗುರು ಜನ, ಏನೋ ಮ್ಯಾಜಿಕ್ ಆಗುತ್ತೆ ಬನ್ನಿ ಇದು ಅಂತ. ಸೊ ಈಗ ಬಂದ್ ಆಕ್ಷನ್ ನಿಂತಾಗ ತಳ್ಳಾಡ್ಬಿಟ್ರು. ನನಗೆ ಪರವಾಗಿಲ್ಲ ಗುರು, ಇನ್ನು ಒಳಗಡೆ ಹೋಗ್ಬೇಕು, ಸಿನಿಮಾ ನೋಡ್ಬೇಕು ನಾವು ಅಂತ ಕೂತು ಜಿಂಕೆ ಮಾರಿ ಸಾಂಗ್, ಕುಲದಲ್ಲಿ ಕಿಳಿಯೋದು ಸಾಂಗ್, ಪ್ರತಿಯೊಂದು ತುಂಬಾ ಎಂಜಾಯ್ ಮಾಡಿದ್ರು. ಸೊ ಅದನ್ನ ನೆನ್ಸ್ಕೊಳ್ಳೋದಾದ್ರೆ 50ನೇ ಸಿನಿಮಾ ಇಲ್ಲಿ ಮಾಡ್ತಿದ್ದೀವಿ ಎಲ್ಲ. ಇದು ಅಚಾನಕ್ ಆಗಿದ್ದು, ಪ್ಲಾನ್ ಅಂತ ಏನ್ ಇರ್ಲಿಲ್ಲ ನಮ್ಗೆ. ಸೊ ಇಲ್ಲೇ ಆಗ್ಬೇಕು ಅನ್ನೋದೊಂದು ಡೆಸ್ಟಿನಿ ಇತ್ತು. ಸೊ ಇಲ್ಲೇ ಬಂತು. ಸೊ ಇಲ್ಲೇ ಆಗಿದೆ. ಅಂದ್ರೆ ಶಿವಣ್ಣ ಎಸ್ಪೆಷಲಿ ಬಂದು ನನಗೆ ಈ ಸಿನಿಮಾ ಟೈಟಲ್ಗೆ ಅವರು ಆಶೀರ್ವಾದ ಮಾಡೋಗಿದ್ದು ನನಗೆ ತುಂಬಾನೇ ಖುಷಿ ಇದೆ. ತುಂಬಾ ಸ್ಪೆಷಲ್ ಆಗುತ್ತೆ. ಒಬ್ಬ ಕಿಂಗ್ ಅನ್ಸ್ಕೋಬೇಕು ಅಂದ್ರೆ ಅವ್ನಿಗೆ ಒಂದು ದೊಡ್ಡ ರಾಜ್ಯನೇ ಇರ್ಬೇಕು ಅಥವಾ ದೇಶನೇ ಆಳ್ಬೇಕು ಅನ್ನೋದಲ್ಲ. ಇವಾಗ ಅವ್ನ ಮನೇಲಿ ಇದ್ರು ಅವ್ನ್ ಕಿಂಗ್ ಅನ್ಸ್ಕೋತಾನೆ.
ಅವ್ನ ಒಂದ್ ಏರಿಯಾಲ್ ಇದ್ದಾಗ ಅವ್ನ್ ಕಿಂಗ್ ಅನ್ಸ್ಕೋತಾನೆ, ಫ್ರೆಂಡ್ಸ್ ಮಧ್ಯ ಅವ್ನ್ ಕಿಂಗ್ ಅನ್ಕೋತಾನೆ. ಸೊ ಈ ತರ ಅದು ಅವ್ರವ್ರ ಒಂದು ಇದಕ್ಕೆ ಬಿಟ್ರು ಅನ್ಸುತ್ತೆ. ಹೊರಟ್ರು ಮನೋ ಹೊರಟ್ರು. ಅಂದ್ರೆ ಇಲ್ಲಿವರೆಗೂ ತುಂಬಾ ಫ್ರೀ ಆಗಿ ಯೋಚನೆ ಇದೆ ನಮ್ಗೆ. ನಾವು ಪ್ಲಾನಿಂಗ್ ಪ್ರಕಾರ ಈಗ ಸದ್ಯಕ್ಕೆ ಇರೋದು ಒಂದು ಆಲ್ಮೋಸ್ಟ್ ಒಂದು 120 days ಅಂತ ಅನ್ಕೊಂಡಿದೀವಿ. ಸೊ ಚೆನ್ನಾಗಿ ಕೆಲಸ ಆಯ್ತು ಅಂದ್ರೆ ಮುಗಿಸ್ತೀವಿ, ಅಥವಾ ಏನಾದ್ರು ಬೇಕು ಅಂದ್ರೆ ಇನ್ನು ಮುಂದಕ್ಕೆ ಆಗುತ್ತೆ. ಶೂಟಿಂಗ್ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಏನಂದ್ರೆ ವಿಷಯ, ಲಾಸ್ಟ್ ಅಲ್ಲಿ ನಾನು ಅದೊಂದು ಕಣ್ಣೀರ್ ಹಾಕಿದೆ ನನಗೆ. ಅದ್ ಏನಕ್ಕೆ ಅನ್ನೋದೊಂದು ಸ್ವಲ್ಪ ವಿಷಯ ನಾವು ನೆಕ್ಸ್ಟ್ ಟ್ರೇಲರ್ ಬಿಟ್ಟಾಗ ಬರುತ್ತೆ. ಸೊ ಅವಾಗ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ತಾರೆ. ಅಂದ್ರೆ ಬರೀ ರಕ್ತಪಾತ ಇರುತ್ತೆ, ಬರೀ ಕೊಲೆ ಇರುತ್ತೆ, ಹೊಡೆದಾಟ ಆಗ್ತಾ ಇರೋದಿಲ್ಲ. ಅಂದ್ರೆ ತುಂಬಾ ಒಂದು ಎಮೋಷನಲಿ ಕನೆಕ್ಟ್ ಆಗುವಂತ ವಿಷಯಗಳು ತುಂಬಾ ಇದೆ. ಸೊ ಡೆಫಿನೆಟ್ಲಿ ಎಸ್, ಯಾರಿಗೂ ಇದು ಡಿಸಪಾಯಿಂಟ್ ಆಗಲ್ಲ ಸಿನಿಮಾ, ಎಲ್ಲರೂ ಬಂದು ನೋಡುವಂತ ಸಿನಿಮಾ. ಹೀರೋಯಿನ್ ಇನ್ನೂ ಅದ್ರ ಬಗ್ಗೆ ಸುದ್ದಿನೇ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.